ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಒಬ್ಬರದು ಹನಿ ಟ್ರ್ಯಾಪ್ ಕೇಸ್ ವೈರಲ್ ಆಗಿರೋದು ನಿಮಗೆಲ್ಲ ಗೊತ್ತಿದೆ ಅನ್ಕೊಂತೀನಿ. ಆ ವಿಷಯ ಬರೀ ಸೋಷಿಯಲ್ ಮೀಡಿಯಾ ಅಲ್ಲದೆ ನ್ಯೂಸ್ ಚಾನಲ್ಗಳಲ್ಲೂ ತುಂಬಾನೇ ವೈರಲ್ ಆಗಿತ್ತು. ಆ ವಿಷಯ ನಿಜನ ಸುಳ್ಳೋ ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ಬಟ್ ನೆನೆ ರಾತ್ರಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಕನ್ನಡದ ಒಬ್ಬ ಫೇಮಸ್ ಮೋಟೋಲಾಗರ್ ಪೇಜ್ ಅಲ್ಲಿ ಒಂದು ವಿಡಿಯೋ ನೋಡಿದೆ. ಆ ಫೇಮಸ್ ಮೋಟೋಲಾಗರ್ಗೂ ಈ ಇನ್ಫ್ಲುಯೆನ್ಸರ್ಗೂ ಏನೋ ಸಂಬಂಧ ಇದೆ ಅನ್ನೋ ತರ ಎಲ್ಲ ಕಮೆಂಟ್ ಹಾಕಿದ್ರು. ಏನ್ ವಿಷಯ ನೋಡಬೇಡ ಅಂತ ಹೇಳ್ಬಿಟ್ಟು ಆ ಹುಡುಗಿ ಅಕೌಂಟ್ ಓಪನ್ ಮಾಡ್ಬಿಟ್ಟು ಅವಳು ಹಾಕಿರೋ ಸ್ಟೋರೀಸ್ ನೆಲ್ಲ ಚೆಕ್ ಮಾಡ್ತಿದ್ದೆ. ಪಾಪ ತುಂಬಾನೇ ಬೇಜಾರಾಗಿದ್ಲು. ಆದ್ರೆ ಅವಳು ಹಾಕಿ ಸ್ಟೋರಿಗಳಲ್ಲಿ ಒಂದ್ ಸ್ಟೋರಿ ನೋಡ್ಬಿಟ್ಟು ನನಗೆ ತುಂಬಾನೇ ಕೋಪ ಬಂತು. ನಾನು ತುಳುನಾಡಿನ ಕಡೆಯವಳು, ನಾನು ನಮ್ಮ ದೈವವನ್ನು ನಂಬುತ್ತೇನೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಹಾಕಿರ್ತಾಳೆ. ಈ ಹುಡುಗಿ ಅಕೌಂಟ್ ನ 100K ಹತ್ತಿರ ಫಾಲೋವರ್ಸ್ ಇದ್ದಾಗಿಂದ ನೋಡ್ತೀನಿ. ನಾನು ಫಾಲೋವರ್ಸ್ ಮತ್ತೆ ವ್ಯೂಸ್ ಗೇನ್ ಮಾಡೋಕ್ಕೋಸ್ಕರ ಬಾಡಿ ಎಕ್ಸ್ಪೋಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದು ನಾನೇ ನೋಡಿದ್ದೀನಿ. ಇವಳಿಗೆ ನಿಜವಾಗ್ಲೂ ದೈವದ ಮೇಲೆ ಭಯ ಭಕ್ತಿ ಅನ್ನೋದು ಇದ್ದಿದ್ರೆ ಆತರ ಕೆಲಸಗಳನ್ನ ಅವಳು ಮಾಡ್ತಾ ಇರಲಿಲ್ಲ. ಪಾಪ್ಯುಲಾರಿಟಿಗೋಸ್ಕರ ಮನ್ಸಿಗೆ ಬಂದಂಗೆ ವಿಡಿಯೋ ಮಾಡಿದ್ರೆ ದೇವರು ಯಾವ ತರ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತು ನನಗೆ. ಈ ವಿಡಿಯೋ ನೋಡಿದ್ಮೇಲೆ ಅವ್ರೇನಾದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಿನ್ ಮೇಲೆ ಕೇಸ್ ಹಾಕ್ತೀನಿ, ನಿನ್ನ ಒಳಗಾಗ್ತೀನಿ ಅಂತ ಹೇಳ್ಬಿಟ್ಟು ಏನಾರು ಹೆದರ್ಸಿದ್ರೆ ನಾನಂತೂ ಹೆದರಲ್ಲ. ಯಾಕಂದ್ರೆ ನಾ ಇಲ್ಲಿ ಯಾವುದೇ ತರ ಹೆಸರನ್ನ ಮೆನ್ಷನ್ ಮಾಡಿ. ಈ ವಿಡಿಯೋ ಆ ಹುಡುಗಿಗೆ ಮಾತ್ರ ಅಲ್ಲ, ದೇಹ ಪ್ರದರ್ಶನ ಮಾಡ್ಕೊಂಡು ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಂತಿರೋ ಪ್ರತಿಯೊಬ್ಬ ಹುಡುಗಿಗೂ ಅನ್ವಯಿಸುತ್ತೆ. ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮರ್ಯಾದೆನ ಹರಾಜು ಹಾಕೊಳ್ಳೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಯ್ ಬತ್ತೆ ಮರ್ರೆ.